ಬಿಗ್ ಫೈವ್ ನ 5ನೇ ಸುದ್ದಿ ಯಾವುದು ಅಂತ ನೋಡೋಣ. ಇದು ಗರ್ಭಿಣಿಯರು ನೋಡಲೇಬೇಕಾದ ಸುದ್ದಿ. ಬಡ ಹೆಣ್ಮಕ್ಳಿಗೆ ಸರ್ಕಾರದ ಶಾಕಿಂಗ್ ನ್ಯೂಸ್. ಆರೋಗ್ಯ ಸಚಿವರೇ, ಇದೇನು ನಿಮ್ಮ ಸರ್ಕಾರದ ನಿಯಮಗಳು? ಬಡ ಹೆಣ್ಮಕ್ಳಿಗೆ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್. ಆರೋಗ್ಯ ಸಚಿವರೇ, ಇದೇನು ನಿಮ್ಮ ಸರ್ಕಾರದ ನಿಯಮಗಳು? ಹೆರಿಗೆ ಆಸ್ಪತ್ರೆಗಳು ಇನ್ಮುಂದೆ ಕ್ಲಿನಿಕ್ಗಳಾಗಿ ಕಾರ್ಯನಿರ್ವಹಿಸುತ್ತಂತೆ. ರಾಜ್ಯಾದ್ಯಂತ 230 ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳು ಬಂದ್ ಆಗಲಿವೆ. ಆರೋಗ್ಯ ಇಲಾಖೆಯಿಂದ ಬಡವರಿಗೆ ಇದು ಶಾಕಿಂಗ್ ಆದೇಶ ಆಗಿದೆ. ಉಚಿತ ಹೆರಿಗೆ ಮಾಡ್ತಿದ್ದ ಆಸ್ಪತ್ರೆಗಳು ಇನ್ಮುಂದೆ ಬಂದ್ ಆಗಲಿವೆ. ಹೆರಿಗೆಗಾಗಿ ಇನ್ಮುಂದೆ ನೀವು ಖಾಸಗಿ ಆಸ್ಪತ್ರೆಗೆ ಹೋಗಬೇಕು. ಹೆರಿಗೆ ಆಸ್ಪತ್ರೆಗಳು ಇನ್ಮುಂದೆ ಶೀತ, ಕೆಮ್ಮು, ಜ್ವರದ ಆಸ್ಪತ್ರೆ ಆಗತ್ತಂತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿ ಇನ್ಮುಂದೆ ಕಾರ್ಯನಿರ್ವಹಿಸುತ್ತಂತೆ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಹರ್ಷ ಗುಪ್ತಾ ಅವರು ಈ ಆದೇಶವನ್ನ ನೀಡಿದ್ದಾರೆ. ಖಾಸಗಿ ಇದು ನಿರ್ಧಾರ ಒಂದ್ ರೀತಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ಲಾಭಿಗೆ ತಗೊಂಡಿದ್ದೀರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟುತ್ತೆ. ಹಾಗಿದ್ರೆ ಈ ಹೆರಿಗೆ ಆಸ್ಪತ್ರೆಗಳು ಕ್ಲೋಸ್ ಆಗೋದಕ್ಕೆ ಏನೇನ್ ಕಾರಣ ನೀಡ್ತಾ ಇದೆ ಸರ್ಕಾರ ಅಂತ ನೋಡೋದಾದ್ರೆ, ಆಸ್ಪತ್ರೆಗಳಲ್ಲಿ ನಿಗದಿತ ಪ್ರಮಾಣದಲ್ಲಿ ಹೆರಿಗೆ ಆಗ್ತಿಲ್ಲ ಅನ್ನೋದು ಒಂದು ಕಾರಣ ನೀಡ್ತಾ ಇದ್ದಾರೆ. ಅಂದ್ರೆ ಏನು ಆಸ್ಪತ್ರೆಗೆ ಪೇಷಂಟ್ಸ್ಗಳು ಬರ್ತಿಲ್ಲ, ಹೆರಿಗೆ ಮಾಡಿಸ್ಕೊಳ್ತಿಲ್ಲ ಅನ್ನೋದು ಕಾರಣ ನೀಡ್ತಾ ಇದ್ದಾರೆ. ವೆಚ್ಚ ಕಡಿಮೆ ಮಾಡೋದಕ್ಕೆ ಈ ನಿರ್ಧಾರವನ್ನ ತಗೊಳ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2-3 ಆಸ್ಪತ್ರೆಗಳನ್ನ ಸೇರಿ ಒಂದು ಆಸ್ಪತ್ರೆಯನ್ನಾಗಿ ಮಾಡೋಣ. ಹೆಚ್ಚು ಆಸ್ಪತ್ರೆ ಇದ್ರೆ ಹೆಚ್ಚು ಖರ್ಚಾಗತ್ತೆ. ಹಾಗಾಗಿ 3-4 ಆಸ್ಪತ್ರೆ ಸೇರಿ ಒಂದು ಆಸ್ಪತ್ರೆಯಾಗಿ ಮಾಡೋಣ ಅಂತ. ಹೆರಿಗೆ ಆಸ್ಪತ್ರೆಯನ್ನ ಇನ್ಮುಂದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ಕೆಮ್ಮು, ಶೀತ, ಜ್ವರ ಈ ರೀತಿಯಲ್ಲಿ ಈ ಚಿಕಿತ್ಸೆ ಅಂತ ನೀಡುವ ಆಸ್ಪತ್ರೆ ಮಾಡೋಣ ಅಂತ. ತಜ್ಞ ವೈದ್ಯರಿದ್ರು ಕೂಡ ನಿರೀಕ್ಷಿತ ಹೆರಿಗೆಗಳು ಆಗ್ತಾ ಇಲ್ಲ. ಹಾಗೆ ಕೆಲ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆಗೆ 1 ವರ್ಷದಿಂದ ಒಬ್ರು ಕೂಡ ಹೆರಿಗೆಗೆ ಬಂದಿಲ್ಲ. ಹೀಗಾಗಿ ಆರ್ಥಿಕ ವೆಚ್ಚ ಕಡಿಮೆ ಮಾಡೋದಕ್ಕೋಸ್ಕರ ಈ ಕ್ರಮ ತಗೊಳ್ತಾ ಇದ್ದೀವಿ ಅಂತ ಕಾರಣವನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಕಿರುವಾಸೆ ಅವರು. ಉಲ್ಲಾಸ್, ಇದು ಏನು ಪ್ರೈವೇಟ್ ಹಾಸ್ಪಿಟಲ್ಗೆ ಲಾಭಿಗೋಸ್ಕರ ಈ ನಿರ್ಧಾರ ತಗೊಂಡಿದ್ದಾರಾ ಅಥವಾ ವೆಚ್ಚ ಕಡಿಮೆ ಮಾಡೋದಕ್ಕೆ ಅಂತನಾ? ಅಂಡ್ ಇದರಿಂದ ಸಾಮಾನ್ಯ ಜನರಿಗೆ ಯಾವ ರೀತಿ ತೊಂದರೆ ಆಗ್ತಿದೆ, ಎಷ್ಟರ ಮಟ್ಟಿಗೆ ಸರಿ ಇದೆ ಈ ನಿರ್ಧಾರ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ? ಧನಶ್ರೀ, ರಾಜ್ಯ ಸರ್ಕಾರ ಅಂದರೆ ಆರೋಗ್ಯ ಇಲಾಖೆ ಕೈಗೊಂಡಿರುವಂತಹ ಒಂದು ನಿರ್ಧಾರ ಎಲ್ಲೋ ಒಂದು ಕಡೆ ಬಡವರಿಗೆ ಮಾರಕ ಆಗ್ತಾ ಇದೆಯಾ ಅನ್ನುವಂಥದ್ದು. ಯಾಕೆಂತಂದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಹೆರಿಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾದ್ಯಂತ ಸುಮಾರು 230 ಹೆರಿಗೆ ಆಸ್ಪತ್ರೆಗಳನ್ನು ಬಂದ್ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ. ಅಂದರೆ ಹೆರಿಗೆ ಆಸ್ಪತ್ರೆಗಳನ್ನು ಬಂದ್ ಅಂತಂದರೆ ಹೆರಿಗೆ ಮಾಡಿಸುವಂಥ ಬದಲು ಶೀತ, ಕೆಮ್ಮು, ನೆಗಡಿ, ಜ್ವರಕ್ಕೆ ಅಂದರೆ ಕ್ಲಿನಿಕ್ಗಳಾಗಿ ಮಾರ್ಪಾಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಖಾಸಗಿ ಆಸ್ಪತ್ರೆಗಳ ಲಾಭಿಗೆ ಮಾಡೋದು ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಅನ್ನುವಂಥ ಒಂದು ಆರೋಪನೂ ಕೂಡ ಕೇಳಿಬರ್ತಾ ಇದೆ. ಯಾಕೆಂತಂದರೆ ನಾವು ಒಂದು ಹೆರಿಗೆ ಆಸ್ಪತ್ರೆ ಅಂತ ಬಂದಾಗ ಅಲ್ಲಿ ಇಂತಿಷ್ಟು ಸಿಬ್ಬಂದಿಗಳಿರಬೇಕಾಗತ್ತೆ. ಒಂದಷ್ಟು ವೆಚ್ಚಗಳು ಅಂದರೆ ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಮತ್ತು ಇತರ ಸಿಬ್ಬಂದಿಗಳಿಗೆ ತಿಂಗಳಿಗೆ ಅಂತೇಳಿ ಒಂದಷ್ಟು ಅಮೌಂಟನ್ನು ವೇತನದ ರೂಪದಲ್ಲಿ ಕೊಡಬೇಕಾಗತ್ತೆ. ನಿರ್ವಹಣಾ ವೆಚ್ಚ ಅಂತ ಹೇಳ್ಬಿಟ್ಟು ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಆದರೆ ಇದನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಆದರೆ ಎಲ್ಲೊಂದು ಕಡೆ ಸರ್ಕಾರದ ಈ ಒಂದು ತೀರ್ಮಾನ ಖಾಸಗಿ ಆಸ್ಪತ್ರೆಗಳ ಲಾಭಿಗೆ ಮಾಡಿದೆ. ಯಾಕೆಂತಂದರೆ ಯಾವುದೋ ಒಂದು ಭಾಗದಲ್ಲಿದ್ದಂತಹ ಹೆರಿಗೆ ಆಸ್ಪತ್ರೆನ ಬಂದ್ ಮಾಡಿ ಮತ್ತೊಂದು ಹೆರಿಗೆ ಆಸ್ಪತ್ರೆ ಜೊತೆಗೆ ವಿಲೀನ ಮಾಡುವಂಥದ್ದಾಗಿರ್ಬೋದು ಅಥವಾ ಟ್ರೀಟ್ಮೆಂಟ್ಗೆ ಅಲ್ಲಿ ಹೋಗಬೇಕು ಅಂತಂದರೆ ಆ ಒಂದು ಗೋಲ್ಡನ್ ಅವರ್ ಅಂತ ಏನಿರುತ್ತೆ ಅದ್ರ ಆ ಒಂದು ಗೋಲ್ಡನ್ ಅವರ್ನಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಹಾನಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕೂಡಲೇ ಈ ಒಂದು ತೀರ್ಮಾನವನ್ನು ಕೈ ಬಿಡಬೇಕು. ಜೊತೆಗೆ ಇರುವಂಥ ಹೆರಿಗೆ ಆಸ್ಪತ್ರೆಗಳಿಗೆ ಅಗತ್ಯವಾದಂಥ ಸಿಬ್ಬಂದಿಗಳನ್ನು ಕೊಡುವಂಥದ್ದಾಗಿರ್ಬೋದು, ನುರಿತ ವೈದ್ಯರನ್ನ ನೇಮಕ ಮಾಡುವಂಥ ಕೆಲಸ ಆಗಬೇಕು ಅನ್ನುವಂಥ ಒತ್ತಾಯ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇರುವಂಥದ್ದು. ಧನುಶ್ರೀ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.